ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಆ್ಯಂಡ್ ಅಷ್ಟೇ ಕ್ರಿಸ್ಪಿಯಾಗಿ ಫ್ರೆಂಚ್ ಫ್ರೈಸ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫ್ರೆಂಚ್ ಫ್ರೈಸ್ ಮಾಡೋದಕ್ಕೆ ಉದ್ದ ಇರುವಂತಹ ಆಲೂಗಡ್ಡೆ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇನ್ ಕೇಸ್ ಉದ್ದ ಇಲ್ಲ ಅಂತಂದರೆ ನಾರ್ಮಲ್ ಆಗಿ ಯಾವ ಸೈಜ್ ಇರುತ್ತೆ ಅದರಲ್ಲೇ ನೀವು ಮಾಡ್ಬೋದು. ಸೊ ಫಸ್ಟ್ ನೀವು ಈ ರೀತಿ ಆಲೂಗಡ್ಡೆದು ಮೇಲೆ ಇರೋ ಸಿಪ್ಪೆನ ಪೀಲ್ ಮಾಡಬೇಕು. ಸೊ ಇದನ್ನು ಕಂಪ್ಲೀಟಾಗಿ ತೆಗ್ದಿದ್ದಾದಮೇಲೆ ಇದನ್ನ ಉದ್ದುದ್ದವಾಗಿ ಸ್ಲೈಸಸ್ ಆಗಿ ಕಟ್ ಮಾಡ್ಕೋಬೇಕಾಗತ್ತೆ. ಮೇನ್ ನೀವು ಸ್ಲೈಸಸ್ ಆಗಿ ಯಾವ ರೀತಿ ಕಟ್ ಮಾಡ್ಕೊತೀರಾ ಅದ್ರ ಮೇಲೆ ನಿಮಗೆ ಫ್ರೆಂಚ್ ಫ್ರೈಸ್ ಯಾವ ರೀತಿ ಬೇಯುತ್ತೆ ಆ್ಯಂಡ್ ಅಷ್ಟೇ ಚೆನ್ನಾಗಿ ಕ್ರಿಸ್ಪಿಯಾಗಿ ಹೇಗೆ ಬರುತ್ತೆ ಅಂತ ಗೊತ್ತಾಗುತ್ತೆ. ಫ್ರೆಂಚ್ ಫ್ರೈಸ್ಗೆ ಒಳ್ಳೆ ಶೇಪ್ ಇರಬೇಕು ಅಂತಂದರೆ ನೀವು ಈ ರೀತಿ ಸೈಡಲ್ಲಿ ಎಡ್ಜಸ್ನ ಕಟ್ ಮಾಡ್ಕೋಬೇಕು. ಈ ರೀತಿ ಎಡ್ಜಸ್ಸಲ್ಲಿ ಕಟ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಒಂದೇ ಸಮ ಬರುತ್ತೆ, ಅನ್ನಿವನ್ ಆಗಿ ಕಾಣಿಸೋದಿಲ್ಲ ಆ್ಯಂಡ್ ಅಷ್ಟೇ ಚೆನ್ನಾಗೂ ಇರುತ್ತೆ. ಲುಕ್ ವೈಸ್ ಅಂದರೆ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ಸೈಡಲ್ಲೆಲ್ಲ ಕಟ್ ಮಾಡಿಕೊಂಡು ಆಮೇಲೆ ನಾವು ಸ್ಲೈಸಸ್ ಆಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಬೇಕಾದರೆ ನೀವು ಸೈಡಲ್ಲಿ ಕಟ್ ಮಾಡ್ಕೊಂಡಿರೋಂಥ ಹೆಡ್ಜಸ್ನು ಸಹ ನೀವು ಇದೇ ರೀತಿ ಸ್ಲೈಸಸ್ ಆಗಿ ಕಟ್ ಮಾಡಿಕೊಂಡು ಆಯಿಲ್ಗೆ ಹಾಕೋಬೋದು. ಸೊ ನೋಡ್ತಾ ಇದ್ದೀರಲ್ವ, ಈ ರೀತಿ ಶೇಪಲ್ಲಿ ಇರಬೇಕಾದ್ರೆ ಕ್ಯೂಬ್ ರೀತಿ ಇದೆ ಅಲ್ವಾ, ಇದನ್ನು ನಾನು ಒಂದು ಕಾಲು ಇಂಚಷ್ಟು ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ. ನಮಗೆ ಶೇಪ್ ಮತ್ತು ಚೆನ್ನಾಗಿ ಬೇಯಬೇಕು ಅಂತಂದರೆ ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ವ ಯಾವ ರೀತಿ ಬಾಕ್ಸ್ ಥರ ಇದೆ ಅಂತ. ಸೊ ಇದನ್ನು ಈಗ ಹಾಫ್ ಇಂಚ್ ಅಥವಾ ಕಾಲು ಇಂಚಿಗೆ ಈ ರೀತಿ ಕಟ್ ಮಾಡ್ಕೋಬೇಕು. ಸೊ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ. ಸೊ ಆಲೂಗಡ್ಡೆ ಸ್ವಲ್ಪ ಚಿಕ್ಕದಿರೋದ್ರಿಂದ ಈ ರೀತಿ ಕಾಣಿಸ್ತಾ ಇದೆ. ನೀವೇನಾದರೂ ಉದ್ದ ಇರೋವಂಥ ಆಲೂಗಡ್ಡೆನ ತಗೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಹೊರಗಡೆ ಯಾವ ರೀತಿ ಸಿಗುತ್ತೆ ಸೇಮ್ ಅದೇ ರೀತಿಯೇ ಕಾಣಿಸುತ್ತೆ. ಸೊ ಇದೇ ರೀತಿ ನೀವು ತಗೊಂಡಿರೋ ಎಲ್ಲ ಆಲೂಗಡ್ಡೆನ ಕಟ್ ಮಾಡ್ಕೋಬೇಕಾಗತ್ತೆ. ಕಂಪ್ಲೀಟಾಗಿ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ಕಟ್ ಮಾಡ್ಕೊಂಡಿರೋ ಆಲೂಗಡ್ಡೆನೆಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಇದನ್ನು ಒಂದು ಟೈಮ್ ವಾಶ್ ಮಾಡ್ಕೊಳ್ಳೋಣ. ವಾಶ್ ಮಾಡಿಕೊಂಡು ಆ ನೀರನ್ನ ಸೈಡ್ಗೆ ತೆಗೆದು ಇನ್ನೊಂದು ಸರಿ ನೀರು ಹಾಕಿ ಒಂದು 5 ಮಿನಿಟ್ಸ್ ಹಾಗೆ ರೆಸ್ಟ್ ಮಾಡೋದಕ್ಕೆ ಬಿಡೋಣ ನೀರಲ್ಲೇ. ಸೊ ಈ ರೀತಿ ನೀರಲ್ಲೇ ಬಿಡೋದ್ರಿಂದ ಆಲೂಗಡ್ಡೆಯಲ್ಲಿ ಇರೋವಂತಹ ಸ್ಟಾರ್ಚ್ ಎಲ್ಲ ಸ್ವಲ್ಪ ಮೇಲೆ ಬಂದುಬಿಡುತ್ತೆ. ಸೊ ಅದಾದಮೇಲೆ ಅದೇ ನೀರಲ್ಲೇ ಕ್ಲೀನಾಗಿ ವಾಶ್ ಮಾಡಿಕೊಂಡು ಈ ರೀತಿ ನೀರೆಲ್ಲ ಕಂಪ್ಲೀಟಾಗಿ ಹೋಗೋ ಥರ ಯಾವುದಾದ್ರೂ ಒಂದು ಇದರಲ್ಲಿ ಹಾಕ್ಕೊಂಡು ಫಿಲ್ಟರ್ ಮಾಡ್ಕೊಳ್ಳೋಣ. ಅಂದರೆ ಈ ರೀತಿ ಯಾವುದಾದ್ರೂ ಫಿಲ್ಟರ್ ಜಾಲರ ಇದ್ದರೆ ನೀವು ಇದರಲ್ಲಿ ಹಾಕ್ಕೊಂಡು ನೀರೆಲ್ಲ ಕಂಪ್ಲೀಟಾಗಿ ಡ್ರೈನ್ ಔಟ್ ಮಾಡಬೇಕು. ಸೊ ಈಗ ನಾನಿಲ್ಲಿ ಕಂಪ್ಲೀಟಾಗಿ ವಾಟರ್ನೆಲ್ಲ ತೆಗ್ದಿದ್ದೀನಿ. ಇನ್ನೊಂದು ಕಡೆ ಒಂದು ಸ್ವಲ್ಪ ನೀರನ್ನು ಇಟ್ಕೋತಾ ಇದ್ದೀನಿ. ಅಂದರೆ ಆಲೂಗಡ್ಡೆ ಎಲ್ಲ ಮುಳುಗೋವಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕು. ನೀರು ಚೆನ್ನಾಗಿಯೇ ಕುದೀತಾ ಇರಬೇಕು. ಸೊ ಅದರಲ್ಲಿ ಒಂದು ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸಾಲ್ಟ್ ಆ್ಯಡ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿರೋ ಎಲ್ಲ ಸ್ಲೈಸಸ್ನ ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀರಲ್ಲಿ. ಒಂದು 5 ಮಿನಿಟ್ಸ್ ಇದನ್ನು ನೀರಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಹೈ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೊಳ್ಳಿ. ಸೊ ದಟ್ 5 ಮಿನಿಟ್ಸಲ್ಲೆಲ್ಲ ಬೇಗನೆ ಮುಗ್ದೋಗ್ಬಿಡುತ್ತೆ. ಇದನ್ನು ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳೋದಕ್ಕಿಂತ ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಂಡ್ರೆ ಮೇಲೆ ಸ್ಟಾರ್ಚ್ ಅಂದರೆ ಕೆಂಪಗೆ ಲೈಟ್ ರೆಡ್ ಕಲರಲ್ಲಿ ನಿಮಗೆ ಮೇಲೆ ಎಲ್ಲ ಈ ರೀತಿ ಬಬಲ್ಸ್ ಟೈಪ್ ಫಾರ್ಮ್ ಆಗುತ್ತೆ. ಈ ರೀತಿ ಬಂದರೆ ಅದರಲ್ಲಿರುವಂತಹ ಸ್ಟಾರ್ಚ್ ಸಹ ರಿಮೂವ್ ಆಗಿರುತ್ತೆ. ಆ್ಯಂಡ್ ಇದು ಫುಲ್ ಕಂಪ್ಲೀಟಾಗಿ ಕುಕ್ ಮಾಡ್ಕೊಬಾರ್ದು. ಜಸ್ಟ್ ಒಂದು 5 ಮಿನಿಟ್ಸ್ ಕುಕ್ ಮಾಡಿಕೊಂಡ್ರೆ ಸಾಕು, ಸೆಮಿ ಕುಕ್ ಆಗಿರುತ್ತೆ. ನೀರಲ್ಲೇ ಫುಲ್ಲಾಗಿ ಬೇಯಿಸ್ಕೊಂಡ್ಬಿಟ್ರೆ ಇದು ಎಣ್ಣೆಗೆ ಹಾಕಿದಾಗ ಫುಲ್ ಎಲ್ಲ ಪೌಡರ್ ರೀತಿ ಬಿಟ್ಕೊಂಡ್ಬಿಡುತ್ತೆ. ಅಂದರೆ ಫುಲ್ ಸ್ಮ್ಯಾಶ್ ಆಗೋ ರೀತಿ ಬಿಡಿ ಆಗಿಬಿಡುತ್ತೆ. ಸೊ ಅಷ್ಟೊಂದು ಬೇಡ ನಮಗೆ. ಕೈಯಲ್ಲಿ ಈ ರೀತಿ ನೀವು ಬೆಂಡ್ ಮಾಡಿ ಮುರಿದ್ರೆ ಅದು ಅದು ಕಟ್ ಆಗುತ್ತೆ. ಸೊ ಆಲೂಗಡ್ಡೆ ತುಂಬ ಸ್ಮೂತಾಗಿರೋದ್ರಿಂದ ಜಸ್ಟ್ ಒಂದು 5 ಮಿನಿಟ್ಸು ಬೇಕಿಲ್ಲ, 2 to 3 ಮಿನಿಟ್ಸು ಬಿಸಿ ನೀರಲ್ಲಿ ಹಾಕಿದ್ರೆ ಅದು ಲೈಟಾಗಿ ಬಾಯ್ಲ್ ಆಗಿಬಿಡುತ್ತೆ. ಸೊ ಅದನ್ನು ಈಗ ಕಂಪ್ಲೀಟಾಗಿ ವಾಟರಿಂದ ತೆಗೆದು ಈ ರೀತಿ ಒಂದು ಯಾವುದಾದ್ರೂ ಕಾಟನ್ ಕ್ಲಾತ್ ಮೇಲೆ ಹಾಕ್ಕೋಬೇಕು. ಸೊ ಕಾಟನ್ ಕ್ಲಾತ್ ಮೇಲೆ ಹಾಕ್ಕೊಂಡ್ರೆ ಆಲೂಗಡ್ಡೆಯಲ್ಲಿ ಇರೋವಂಥ ನೀರೆಲ್ಲ ಕಂಪ್ಲೀಟಾಗಿ ಬಟ್ಟೆಯಲ್ಲಿ ಹೀರ್ಕೊಳುತ್ತೆ. ಸೇಮ್ ಕ್ಲಾತ್ನೇ ನೀವು ಈ ರೀತಿ ಫ್ರೈಸ್ ಮೇಲೆ ಹಾಕ್ಬಿಟ್ಟು ನಿಧಾನಕ್ಕೆ ಪ್ರೆಸ್ ಮಾಡಿ ಅದರಲ್ಲಿರುವಂಥ ವಾಟರ್ನ ತೆಗಿಬೇಕು. ಸೊ ಜೋರಾಗಿ ಪ್ರೆಸ್ ಮಾಡಿದ್ರೆ ಫುಲ್ ಸ್ಮ್ಯಾಶ್ ಆಗಿಬಿಡುತ್ತೆ. ಅದನ್ನು ನೋಡಿಕೊಂಡು ಜೆಂಟಲಾಗಿ ಪ್ರೆಸ್ ಮಾಡಿಕೊಂಡು ಅದರಲ್ಲಿರುವಂಥ ನೀರನ್ನ ತೆಗಿಬೇಕು. ಇದನ್ನು ಬಿಸಿನೇ ಇರುತ್ತೆ ಅಲ್ವಾ, ಸೊ ಹಾಗಾಗಿ ಎಣ್ಣೆಯಲ್ಲಿ ಇಮಿಡಿಯೇಟ್ಲಿ ಫ್ರೈ ಮಾಡೋದಕ್ಕೆ ಆಗೋದಿಲ್ಲ. ಸೊ ಈ ರೀತಿ ವಾಟರ್ ತೆಗ್ದಿದ್ದಾದಮೇಲೆ ಕಂಪ್ಲೀಟಾಗಿ ಇದು ತಣ್ಣಗಾಗೋದಕ್ಕೆ ಬಿಡಬೇಕು. ಸೊ ಕೆಲವೊಬ್ಬರು ಇದನ್ನು ಫ್ರಿಜ್ಜಲ್ಲಿ ಇಡ್ತಾರೆ. ಅಂದರೆ ಈ ರೀತಿ ವಾಟರ್ನೆಲ್ಲ ತೆಗ್ದಿದ್ದಾದಮೇಲೆ ಫ್ರಿಜ್ಜಲ್ಲಿ ಇಡ್ತಾರೆ. ಸೊ ಆ ರೀತಿನೂ ಮಾಡ್ಬೋದು, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಇನ್ ಕೇಸ್ ಯಾರ ಹತ್ರ ಆದರೂ ಫ್ರಿಜ್ ಇಲ್ಲ ಅಂತಂದರೆ ಈ ರೀತಿ ವಾಟರ್ನೆಲ್ಲ ಕಂಪ್ಲೀಟಾಗಿ ಬಟ್ಟೆಯಲ್ಲಿ ಪ್ರೆಸ್ ಮಾಡಿ ತೆಗ್ದಿದ್ದಾದಮೇಲೆ ಕಂಪ್ಲೀಟಾಗಿ ಆಲೂಗಡ್ಡೆ ತಣ್ಣಗಾಗಬೇಕು. ಅಷ್ಟೊತ್ತವರೆಗೂ ಇಟ್ಟರೆ ಸಾಕು. ಆಲೂಗಡ್ಡೆ ಕಂಪ್ಲೀಟಾಗಿ ತಣ್ಣಗಾಗಬೇಕು ಅಂದರೆ ಮ್ಯಾಕ್ಸಿಮಮ್ 45 to 1 hour ಆಗುತ್ತೆ. ಸೊ 1 hour ಬಿಟ್ಟು ನೀವು ಇದನ್ನು ಈ ರೀತಿ ಮತ್ತೆ ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ಆಯಿಲ್ನ ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈಸ್ನ ಹಾಕಬೇಡಿ, ಹೈ ಫ್ಲೇಮಲ್ಲೇ ಇರಬೇಕು.
ಫ್ರೈಸ್ನ ನಾವು ಆಯಿಲಲ್ಲಿ ಹಾಕಿದ ತಕ್ಷಣ ಈ ರೀತಿ ಇಮಿಡಿಯೇಟ್ ಆಗಿ ಮೇಲೆ ಬಂದ್ಬಿಡಬೇಕು. ಇದನ್ನ ಆಯಿಲಲ್ಲಿ 3 to 5 ಮಿನಿಟ್ಸ್ ಈ ರೀತಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನ ಸಪ್ರೇಟ್ ಆಗಿ ತೆಗಿಬೇಕಾಗತ್ತೆ ಒಂದು ಪ್ಲೇಟ್ಗೆ. ಸೊ ನೋಡ್ತಾ ಇದ್ರಲ್ವಾ, ಶೇಪ್ ಅಂತೂ ಎಲ್ಲೂ ಹಾಳಾಗಿಲ್ಲ, ಹಾಗೇ ಇದೆ, ಚೆನ್ನಾಗಿದೆ. ಹೊರಗಡೆ ನಮ್ಗೆ ಯಾವ ರೀತಿ ಸಿಗುತ್ತೋ ಸೇಮ್ ಅದೇ ಥರನೇ ಇದೆ. ಸ್ವಲ್ಪ ಉದ್ದ ಕಡಿಮೆ ಆಗಿದೆ. ಅದನ್ನು ಬೇಕಾದರೆ ನೀವು ಆಲೂಗಡ್ಡೆನ ನೀವು ಉದ್ದ ಇರೋ ಸೈಜ್ ತೊಗೊಂಡ್ರೆ ಸೈಜ್ ಕೂಡ ಪರ್ಫೆಕ್ಟಾಗಿ ಹೊರಗಡೆ ಇರೋ ರೀತಿನೇ ಸಿಗುತ್ತೆ. ಸೊ ಇದನ್ನು ಇವಾಗ ನಾನು ಕಂಪ್ಲೀಟಾಗಿ ಎಲ್ಲ ಆಯಿಲಿಂದ ಹೊರಗಡೆ ತೆಗಿತಾ ಇದ್ದೀನಿ. ಆ್ಯಂಡ್ ಆವಾಗಲೇ ಆಲೂಗಡ್ಡೆ ಕಟ್ ಮಾಡುವಾಗ ನಾವು ಸ್ಲೈಸಸ್ ಆಗಿ ಅಂದರೆ ಸೈಡಲ್ಲಿ ಇರೋದನ್ನೆಲ್ಲ ಕಟ್ ಮಾಡಿ ತೆಗ್ದಿದ್ವಲ್ವ, ಅದನ್ನು ಸಹ ನೀವು ಬೇಯಿಸ್ಕೋಬೋದು, ಇದೇ ರೀತಿ ಆಯಿಲಲ್ಲಿ ಫ್ರೈ ಮಾಡ್ಕೋಬೋದು. ಸೊ ಇದನ್ನು ಫ್ರೈ ಮಾಡ್ಕೊಂಡಿರೋದನ್ನ ಕಂಪ್ಲೀಟಾಗಿ ತಣ್ಣಗೆ ಮಾಡ್ಕೊಂಡಿದ್ದೀನಿ. ತಣ್ಣಗೆ ಮಾಡಿಕೊಂಡು ಮತ್ತೆ ಆಯಿಲಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇವಾಗಲೂ ಸಹ ಹೈ ಫ್ಲೇಮಲ್ಲೇ ಇದ್ದು ಫ್ರೈ ಮಾಡ್ಕೋಬೇಕು. ಇದು ಸೆಕೆಂಡ್ ಟೈಮ್ ಆಯಿಲಲ್ಲಿ ಫ್ರೈ ಮಾಡ್ತಿರೋದು. ಫಸ್ಟ್ ಟೈಮ್ ಆಯಿಲಲ್ಲಿ ಫ್ರೈ ಮಾಡೋದ್ನಲ್ವ, ಅದನ್ನು ಹೊರಗಡೆ ತೆಗ್ದಿದ್ದಾದಮೇಲೆ ಬೇಕಾದರೆ ನೀವು 1 hour ಫ್ರಿಜ್ಜಲ್ಲಿ ಇಡಬೇಕು. ಫ್ರಿಜ್ಜಲ್ಲಿ ಇಡೋದ್ರಿಂದ ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ಸೊ ಫ್ರೀಝರಲ್ಲಿ ಇಟ್ಟಿರ್ತೀವಿ ಅಲ್ವಾ, ಸೊ ಆ ಕೋಲ್ಡ್ನೆಸ್ ಎಲ್ಲ ಹಾಗೆ ಇರಬೇಕು. ಹಾಗಿರೋವಾಗನೇ ಆಯಿಲಲ್ಲಿ ಹಾಕೋದ್ರಿಂದ ಆಯಿಲಲ್ಲಿ ಆ ಕೋಲ್ಡ್ನೆಸ್ ಎಲ್ಲ ಸೆಟ್ ಆಗಿ ಪರ್ಫೆಕ್ಟ್ ಟೆಂಪರೇಚರಲ್ಲಿ ಚೆನ್ನಾಗಿ ಕುಕ್ ಆಗುತ್ತೆ. ಫ್ರೈಸ್ ಕೂಡ ಅಷ್ಟೇ, ಮೇಲೆ ಎಲ್ಲ ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆನೂ ಸಾಫ್ಟಾಗಿ ಬೆಂದಿರುತ್ತೆ. ಸೊ ಹಾಗಾಗಿ ಫ್ರಿಜ್ಜಲ್ಲಿ ಇಡಬೇಕು ಅಂತ ಹೇಳಿದೆ. ಇನ್ ಕೇಸ್ ಫ್ರಿಜ್ ಇಲ್ಲ ಅಂತಂದರೆ ಆಯಿಲಲ್ಲಿ ಫಸ್ಟ್ ಟೈಮ್ ಫ್ರೈ ಮಾಡಿ ತೆಗ್ದಿರ್ತೀವಿ ಅಲ್ವಾ, 1 hour ಅದನ್ನು ಹೊರಗಡೆನೇ ಇಟ್ಟು ಆಮೇಲೆ ಸೆಕೆಂಡ್ ಟೈಮ್ ಈ ರೀತಿ ಫ್ರೈ ಮಾಡ್ಕೋಬೋದು. ಸೊ ನೋಡ್ತಾ ಇದ್ದೀರಲ್ವಾ ಯಾವ ರೀತಿ ಅಂದರೆ ಯಾವ ಕಲರ್ ಬಂದರೆ ಪರ್ಫೆಕ್ಟಾಗಿ ಕುಕ್ ಆಗಿರುತ್ತೆ ಅಂತ. ಇಷ್ಟು ಗೋಲ್ಡನ್ ಕಲರಲ್ಲಿ ಚೇಂಜ್ ಆದರೆ ಸಾಕು, ಇದು ಕಂಪ್ಲೀಟಾಗಿ ಪರ್ಫೆಕ್ಟಾಗಿ ಕುಕ್ ಆಗಿದೆ ಅಂತ ಅರ್ಥ. ಸೊ ಇದನ್ನು ನಾನೀಗ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದರೆ ಯಾವುದಾದ್ರೂ ಟಿಶ್ಯೂ ಇರೋವಂಥದ್ರ ಮೇಲೆ ಹಾಕ್ಕೊಂಡ್ರೆ ಇದರಲ್ಲಿರೋ ಅಂಥ ಆಯಿಲ್ ಎಲ್ಲ ಕಂಪ್ಲೀಟಾಗಿ ಹೊರಗಡೆ ಬಂದುಬಿಡುತ್ತೆ. ಸೊ ನೋಡಿದ್ರಲ್ವಾ ಎಷ್ಟು ಪರ್ಫೆಕ್ಟಾಗಿ ಕಾಣಿಸ್ತಾ ಇದೆ ಅಂತ. ಟೇಸ್ಟ್ ವೈಸ್ ಕೂಡ ಅಷ್ಟೇ ಚೆನ್ನಾಗಿದೆ, ಹಾಗೆ ಕ್ರಿಸ್ಪಿಯಾಗೂ ಇದೆ. ಸೊ ಇದು ಕ್ರಿಸ್ಪಿಯಾಗಿ ಬರೋದಕ್ಕೆ ನಾನು ಯಾವುದೇ ಥರ ಕಾರ್ನ್ಫ್ಲೋರ್, ಮೈದಾ ಏನೂ ಯೂಸ್ ಮಾಡಿಲ್ಲ, ಜಸ್ಟ್ ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಎಷ್ಟೊತ್ತು ನಾನು ಫ್ರಿಜ್ಜಲ್ಲಿ ಇಡಬೇಕು ಅಂತ ಹೇಳಿದ್ದೆ, ಯಾವ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಏನು ಎಲ್ಲ ನೋಡಿದ್ದೀರಾ ಅಲ್ವಾ. ಸೊ ನೀವು ಇದೇ ರೀತಿ ಫಾಲೋ ಮಾಡಿದ್ರೆ 100% ಪರ್ಫೆಕ್ಟಾಗಿ ಕ್ರಿಸ್ಪಿಯಾಗಿರುವಂಥ ಫ್ರೆಂಚ್ ಫ್ರೈಸು ನೀವು ಮನೆಯಲ್ಲೇ ಮಾಡ್ಕೋಬೋದು. ನೋಡೋಕ್ಕೂ ತುಂಬ ಅಷ್ಟೇ ಅಟ್ರಾಕ್ಟಿವ್ ಆಗಿದೆ ಅಲ್ವಾ. ಸೊ ಖಂಡಿತ ಮನೇಲಿ ಟ್ರೈ ಮಾಡಿ, ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ. ಸೊ ನಾವಿವಾಗ ಪ್ಲೇನ್ ಆಗಿ ಫ್ರೆಂಚ್ ಫ್ರೈಸ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಇದ್ರ ಮೇಲೆ ನೀವೇನಾದರೂ ಎಕ್ಸ್ಟ್ರಾ ಮಸಾಲಾಸ್ ಆ್ಯಡ್ ಮಾಡ್ಕೋಬೇಕು ಅಂದರೆ ಪೆರಿ ಪೆರಿ ಮಸಾಲ ಯೂಸ್ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಬೇಡ ಅಂತಂದರೆ ಸಾಲ್ಟ್ ಆ್ಯಂಡ್ ಪೆಪ್ಪರ್ನು ಯೂಸ್ ಮಾಡ್ಬೋದು, ಟೇಸ್ಟಿಯಾಗಿ ಬರುತ್ತೆ. ಸೊ ಖಂಡಿತ ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ, ತುಂಬ ಈಸಿಯಾಗಿ ಹೊರಗಡೆ ಸಿಗೋ ಥರನೇ ಫ್ರೆಂಚ್ ಫ್ರೈಸ್ ಮನೆಯಲ್ಲೇ ಮಾಡ್ಕೋಬೋದು. ಸೊ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.